ನಮಸ್ಕಾರ ಸ್ನೇಹಿತರೆ. ದಿನ ಬೆಳಗ್ಗೆ ಎದ್ದು ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಕ್ರಿಸ್ಪಿಯಾದ ಇನ್ಸ್ಟೆಂಟ್ ಆಗಿ ಮಾಡುವಂಥ ರವೆ ದೋಸೆ, ಅದರ ಜೊತೆಗೆ ಆರೋಗ್ಯಕರವಾದ ಮತ್ತು ನೆನಪಿನ ಶಕ್ತಿ ಹೆಚ್ಚಿಸುವಂಥ ಬ್ರಾಹ್ಮಿ ಅಥವಾ ಒಂದೆಲಗದ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟು, 1 ಕಪ್ನಷ್ಟು ಮೀಡಿಯಮ್ ರವೆ ಮತ್ತು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪ್ರಪೋರ್ಷನಲ್ಲಿ ನೀವು ರವೆ ದೋಸೆ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸುಮಾರು ಜನಕ್ಕೆ ರವೆ ದೋಸೆ ಸ್ವಲ್ಪ ಸಾಫ್ಟಾಗಿ ಹೋಟೆಲ್ ಥರ ಬರೋದಿಲ್ಲ, ತುಂಬ ಮೃದುವಾಗುತ್ತೆ ಮತ್ತು ಹರಿದೋಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ಪ್ರಪೋರ್ಷನಲ್ಲಿ ಮಾಡಿಕೊಂಡ್ರೆ ನಿಮಗೆ ಸೂಪರ್ ಕ್ರಿಸ್ಪಿಯಾಗಿ ರವೆ ದೋಸೆ ಬರುತ್ತೆ. ನಂತರ ಇದಕ್ಕೆ 1 ಸೌಟ್ನಷ್ಟು ಗಟ್ಟಿ ಮೊಸರು, ಒಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ರವೆ ನೀರನ್ನು ಹೀರ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಹೊತ್ತಿಗೆ ಅದು ಗಟ್ಟಿ ಆಗುತ್ತೆ. ಮತ್ತೆ ಅದನ್ನು ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗುತ್ತೆ. ಈ ಹಿಟ್ಟಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಚಟಪಟ ಅಂತ ಅಂದಮೇಲೆ ಅದಕ್ಕೆ ಸ್ವಲ್ಪ ಇಂಗು, ಒಂದು ಸ್ವಲ್ಪ ಜೀರಿಗೆ, ಸಣ್ಣಗೆ ಹಚ್ಚಿರೋ ಅಂಥ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಅಂಥ ಕರಿಬೇವು ಹಾಕಿ ಅದನ್ನು ಬಾಡಿಸ್ಕೊಳ್ಳೋಣ. ಈ ಒಗ್ಗರಣೆನ ನಮ್ಮ ರವೆ ದೋಸೆಯ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ಈ ಒಂದು ಬಿಸಿ ಎಣ್ಣೆ ಬೀಳೋದ್ರಿಂದನೂ ಕೂಡ ನಮ್ಮ ರವೆ ದೋಸೆ ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ಕೊನೆಗೆ ಇದಕ್ಕೆ ತುರಿದ ಶುಂಠಿ ಮತ್ತು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದರಿಂದ ರವೆ ದೋಸೆ ಘಮ ಘಮ ಅಂತ ಸೂಪರಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ರವೆ ದೋಸೆ ಹಿಟ್ಟು ಇರಬೇಕಾಗುತ್ತೆ. ಈರುಳ್ಳಿ ಬೇಕಾದರೆ ಸಣ್ಣಗೆ ಹಚ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ಕಾದಿರೋ ಹಂಚಿನ ಮೇಲೆ ರವೆ ದೋಸೆ ಹಿಟ್ಟನ್ನ ಈ ರೀತಿ ಹಾಕ್ಕೊಳ್ಳೋಣ. ಸುತ್ತಲೂ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಇದು ಕ್ರಿಸ್ಪಿಯಾಗಿ ಆಗುತ್ತೆ. ಈ ರವೆ ದೋಸೆ ಆಗೋದು ಸ್ವಲ್ಪ ನಿಧಾನ. ಅಷ್ಟರಲ್ಲಿ ನಾವು ಒಂದೆಲಗದ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಈ ಒಂದೆಲಗದ ಸೊಪ್ಪು ನೋಡಿ ಬ್ರೈನ್ ಶೇಪಲ್ಲೇ ಇರುತ್ತೆ. ಇದು ಮೆಮರಿ ಪ್ರಾಬ್ಲಮ್ ಇರೋರ್ಗಂತೂ ರಾಮಬಾಣ ಅಂತಾನೆ ಹೇಳ್ಬೋದು. ಹಾಗಾಗಿ ಇದನ್ನ ನೀವು ಓದ್ತಾ ಇರೋ ಮಕ್ಕಳಿಗೆ ಕೊಟ್ಟರು ಇದು ಅವರ ನೆನಪಿನ ಶಕ್ತಿ ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಬ್ರಾಹ್ಮಿ ಎಲೆ ಸೀಸನಲ್ಲಿ ಈ ಚಟ್ನಿ ಮಾಡೋದಂತೂ ಮಿಸ್ ಮಾಡಲೇಬೇಡಿ. ಈ ಬ್ರಾಹ್ಮಿ ಎಲೆಗಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಈ ರೀತಿ ಹಾಕ್ಬಿಟ್ಟು ಇಟ್ಬಿಡೋಣ. ನಂತರ ಚಟ್ನಿಗೆ ಹುರ್ಕೊಳ್ಳೋಣ. ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ನಾನು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ ಹಾಕಿ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ನಂತರ ಸ್ವಲ್ಪ ಇಂಗು ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಅದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಇಲ್ಲದೇ ಇದ್ದರೆ ಅದು ಜೋರಾಗಿ ಸಿಡಿದು ಬಿಡುತ್ತೆ. ಹಾಗಾಗಿ ಅದನ್ನು ಮುರಿದೇ ಹಾಕ್ಕೊಳ್ಳೋದು ಒಳ್ಳೆಯದು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಿಳಿ ಆಗೋ ತನಕ ಅದನ್ನು ಫ್ರೈ ಮಾಡಿ ನಂತರ ಸ್ಟವ್ ಆಫ್ ಮಾಡಿಬಿಡೋಣ. ಚಟ್ನಿಗೆ ಹುರಿಯೋಷ್ಟರಲ್ಲಿ ನೋಡಿ ನಮ್ಮ ರವೆ ದೋಸೆ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿ ರೆಡಿಯಾಗಿದೆ. ಇದನ್ನು 2 ಕಡೆನೂ ಬೇಯಿಸ್ಕೊಳ್ಳೋದು ಬೇಕಿಲ್ಲ. ಒಂದು ಕಡೆನೇ ರೋಸ್ಟ್ ಆಗಿ ಮಾಡಿಕೊಂಡು ಅದನ್ನು ಈ ರೀತಿ ಮಡಚ್ಕೊಂಡು ತಟ್ಟೆಗೆ ಹಾಕೊಳ್ಳೋಣ. ಮತ್ತೊಂದು ದೋಸೆಗನ್ನ ಈಗ ಹಾಕ್ಬಿಟ್ಟು ಈ ದೋಸೆ ರೆಡಿ ಆಗೋಷ್ಟೊತ್ತಿಗೆ ಚಟ್ನಿಗೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ನಾವು ತೊಳೆದಿರೋಂಥ ಸೊಪ್ಪನ್ನು ಹಾಕ್ಕೊಂಡು ಮೊದಲು ಒಂದು ಸಲ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಹುರಿದಂಥ ಪದಾರ್ಥ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆ, ಬೆಲ್ಲ ಬೇಕಾದರೂ ಹಾಕ್ಕೊಳ್ಳಿ. ನಂತರ 1 ಹಿಡಿಯಷ್ಟು ತೆಂಗಿನ ತುರಿ ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ನಂತರ ನಮ್ಮ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಸ್ವಲ್ಪ ಕೆಂಪಾಗೋ ತನಕ ಹುರಿದು ಅದನ್ನು ಬೇಕಾದರೆ ಒಣಮೆಣಸಿನ್ಕಾಯಿ ಸಹಿತ ಹಾಕ್ಕೊಂಡು ನಮ್ಮ ಚಟ್ನಿಗೆ ಹಾಕ್ಕೊಂಡ್ರೆ ರುಚಿಯಾದ ಬ್ರಾಹ್ಮಿ ಚಟ್ನಿನೂ ಸಿದ್ಧವಾಯಿತು. ಬನ್ನಿ, ಇದನ್ನು ಕ್ರಿಸ್ಪಿಯಾದ ರವೆ ದೋಸೆ ಜೊತೆ ಸ್ವಲ್ಪ ರವೆ ದೋಸೆಗೆ ತುಪ್ಪನೋ ಬೆಣ್ಣೆನೋ ಹಾಕ್ಕೊಂಡು ಅದ್ರ ಜೊತೆ ಈ ಚಟ್ನಿ ಸವಿದ್ರೆ ಆಹಾ, ಸೂಪರ್ ಕಾಂಬಿನೇಷನ್. ಟೇಸ್ಟ್ ಜೊತೆ ಆರೋಗ್ಯ. ನೀವು ರವೆ ದೋಸೆನ ಯಾವ್ಯಾವ ಕಾಂಬಿನೇಷನ್ ಜೊತೆ ತಿಂತೀರಾ? ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.